ಫಸ್ಟು ನಮ್ಮ ಅಮ್ಮನ ಹತ್ರ ಮಾತಾಡಿ ನಾನು ನಿಮ್ಮ ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫೋಟೋ ಕಳಿಸಿ ಬಯೋಡೇಟಾ ಕಳಿಸಿರೋಂಥ ಏಕೈಕ ಮಹಿಳೆ. ಎಷ್ಟೋ ಜನ ಹೇಳ್ತಾರೆ ನಮ್ದು 10 ವರ್ಷ ಲವ್, 6 ವರ್ಷ ಲವ್, 7 ವರ್ಷ ಲವ್. ಅದು ಹೇಳಕ್ಕೆ ಅಸಹ್ಯ ಆಗ್ಬಿಡುತ್ತೆ. 3 ತಿಂಗಳು ಜಾಸ್ತಿ ಬೇಜಾರಾದ್ರೆ ಹತ್ತು ಬಿಡ್ತಾಳೆ. ಸ್ಮಾರ್ಟ್ ಹುಡುಗಿ, ವೈಟ್ ಹುಡುಗಿ, ನಾನು ಕರಿಯ ಐ ಲವ್ ಯು ಕರುನಾಡ ಮೇಲಾನೆ ಆಗ್ಬಿಟ್ಟಿರ್ತದ ಅವಾಗ. ಎವ್ರಿ ಡೇ ನಂಗೆ ಸ್ಪೆಷಲ್ ಆಗಿ ಏನಾದ್ರೂ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಂಗೆ ಇವ್ರ ಜೊತೆ ಇರುವಂತ ಎವ್ರಿ ಮೂಮೆಂಟ್, ಎವ್ರಿ ಸೆಕೆಂಡ್ ಕೂಡ ನಂಗೆ ಸ್ಪೆಷಲ್. ನಾನು ನೋಡ್ರಿ ನಗ್ತಾವ ನನ್ನ ಹೆಂಡತಿ. ನಾ ಏನು ಮಾಡೋದ ಬೇಡ, ಎಷ್ಟೋ ಜನ ಅಂತಾರೆ ಇನ್ಸ್ಟಾಗ್ರಾಮು ಸಮ್ ಆ್ಯಪ್ಸ್ಗಳಿದ್ದಾವೆ, ಅದರಿಂದ ನಿಮಗೆ ಏನು ಸಿಕ್ಕಿದೆ, ಏನು ಬೆನಿಫಿಟ್ ಸಿಕ್ಕಿದೆ, ಎಷ್ಟು ದುಡ್ಡು ಸಿಕ್ಕಿದೆ ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಒಂದು, ಲೈಫ್ ಸಿಕ್ಕಿದೆ. ಆ ಜೀವನನೇ ನನಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು. ಪ್ರೀತಿ 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 ಆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಲವ್ ಗುರು ಜೊತೆ. ಹಾಯ್ ಅರುಣ್. ಹಾಯ್ ಸ್ನೇಹ. ಹಾಯ್, ವೆಲ್ಕಮ್ ಟು ರೇಡಿಯೋ ಸಿಟಿ ಸ್ಟುಡಿಯೋಗೆ. ಥ್ಯಾಂಕ್ಸ್. ನಮಸ್ಕಾರ. ಲವ್ ಗುರು ಜೊತೆಗೆ ನಿಮ್ಮ ಪ್ರೀತಿ ಮಾತು. ಎಷ್ಟು ವರ್ಷದ ಪ್ರೀತಿ, ಏನ್ ಕತೆ? ಆಕ್ಚುಲಿ ಹೇಳಕ್ಕೂ ಕೇಳಕ್ಕೂ ಜಗಜಾಂತರ ವ್ಯತ್ಯಾಸ ಇದೆ. ನೀವು ಹೇಳಿದ್ದಕ್ಕೆ ಪಟ್ಟಂತ ಆನ್ಸರ್ ಮಾಡಿದ್ರೆ ಅನ್ಕಂಫರ್ಟಬಲ್ ಆಗ್ಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ ನಮ್ದು 10 ವರ್ಷ ಲವ್, 6 ವರ್ಷ ಲವ್, 7 ವರ್ಷ ಲವ್. ಅದ್ ಹೇಳಕ್ಕೆ ಅಸಹ್ಯ ಆಗ್ಬಿಡುತ್ತೆ ನಂಗೆ. 3 ತಿಂಗಳ ಲವ್. 3 ತಿಂಗಳ ಲವ್. ನೋಡಿ, ಆ 3 ತಿಂಗಳ ಲವ್ ಇವಾಗ 5 ವರ್ಷ ಆಯ್ತು ಮದ್ವೆ ಆಗಿ. 5 ವರ್ಷ ನೋಡಿ, ಎಷ್ಟು ಖುಷಿ ಆಗಿದ್ರ. ಎಷ್ಟು ವರ್ಷ ನೀವು ಪ್ರೀತಿಸಿದ್ರಿ ಅಂತ ಅಲ್ಲ, ಎಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರಿ ಅಂತ. ಮದ್ವೆ ಆದ್ಮೇಲೂ ಪ್ರೀತಿಸಬಹುದಲ್ಲ. ಅದಕ್ಕಿಂತ ಮುಂಚೆ ಪ್ರೀತಿ ಮಾಡೋಕ್ಕಿಂತ ಮದ್ವೆ ಆದ್ಮೇಲೆ ಪ್ರೀತಿ ಮಾಡೋದು ವಿತ್ ಫ್ಯಾಮಿಲಿ ಒಂಥರ ಬಾಂಡ್ ಬೇರೆ. ಆದ್ಮೇಲೆ ಸ್ಟಾರ್ಟ್ ಆಗಿರೋ ಪ್ರೀತಿ. ಸೊ ಈಗ ಯಾರಿಗೆ ಕಾಳ್ ಹಾಕಿದ್ದು? ನಿಜ ಹೇಳೋಣ ಸುಳ್ಳು ಹೇಳೋಣ? ಇವಾಗ ಫಸ್ಟ್ ಸುಳ್ಳು ಹೇಳಲ್ವಾ? ಸುಳ್ಳು ಹೇಳ್ಬೇಕು ಅಂದ್ರೆ ನಾನೇ ಇವಳ ಹಿಂದೆ ಬಿದ್ದೆ. ಪ್ಲೀಸ್ ನೀನ್ ತುಂಬಾ ಸ್ಮಾರ್ಟ್ ಆಗಿದ್ಯಾ, ನನ್ನನ್ನು ಯಾರು ಮದುವೆ ಮಾಡ್ಕೊಂತಾರೆ, ನಾನ್ ಚೆನ್ನಾಗಿಲ್ಲ, ದಯವಿಟ್ಟು ನನ್ನನ್ನ ಇಷ್ಟಪಡು, ಮದುವೆ ಮಾಡ್ಕೊ, ನಂಗೊಂದ್ ಲೈಫ್ ಕೊಡು. ನಾನು ಇವಳ ಹಿಂದೆ ಬಿದ್ದಿ. ಓಕೆ, ಇವಾಗ ನಿಮ್ಮ ಅಭಿನಯಕ್ಕೆ ಆಸ್ಕರ್ ಅವಾರ್ಡ್ ಕೊಟ್ಟಿದ್ದಾಯ್ತು ನಾವು. ಓಕೆ, ಈಗ ನಿಜ ಯಾರಿಂದ ಬಿದ್ರು? ಫಸ್ಟ್ ನಾನೇ. ನೀವೇ ಪ್ರಪೋಸ್? ಫಸ್ಟ್ ಇವ್ರಿಗಲ್ಲ, ಅಮ್ಮಂಗ್ ಪ್ರಪೋಸ್ ಮಾಡಿದ್ದು. ಅಮ್ಮ ಅವ್ರ ಮಗನ್ ಮದ್ವೆ ಫಸ್ಟ್ ಅಮ್ಮಂಗ್ ಪ್ರಪೋಸ್ ಮಾಡಿದ್ರಿ. ಈ ಸೋಷಿಯಲ್ ಮೀಡಿಯಾ ಅಂತ ಏನಿದೆಯಲ್ಲ, ಈ ಸೋಷಿಯಲ್ ಮೀಡಿಯಾ, ಸೊ ಇದು ನಮ್ಮ ಲೈಫಲ್ಲಿ ನನ್ಗೊಂದು ಟರ್ನಿಂಗ್ ಪಾಯಿಂಟ್. ಸೊ ಈಗ ಎಷ್ಟೋ ಜನ ಅಂತಾರೆ ಇನ್ಸ್ಟಾಗ್ರಾಮು ಸಮ್ ಆ್ಯಪ್ಸ್ಗಳಿದ್ದಾವೆ, ಅದರಿಂದ ನಿಮಗೆ ಏನು ಸಿಕ್ಕಿದೆ, ಏನು ಬೆನಿಫಿಟ್ ಸಿಕ್ಕಿದೆ, ಎಷ್ಟು ದುಡ್ಡು ಸಿಕ್ಕಿದೆ ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಒಂದು, ಲೈಫ್ ಸಿಕ್ಕಿದೆ, ಜೀವನ ಸಿಕ್ಕಿದೆ. ಆ ಜೀವನನೇ ನನಗಿದು, ನನ್ನ ಹೆಂಡತಿ, ನನ್ನ ಮಕ್ಕಳು. ಎಲ್ಲಿ ನೀವು ಫಸ್ಟ್ ಎಲ್ಲಿ ನೋಡಿದ್ದು ಸ್ನೇಹ ಇವ್ರನ್ನ? ಟಿಕ್ಟಾಕ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ? ನಮ್ಮ ಅಣ್ಣನ ಮದ್ವೆಲಿ ನೋಡಿದ್ರಿ ಅವ್ರನ್ನ ಆಲ್ರೆಡಿ? ನಮ್ಮ ಅಣ್ಣನ ಮದ್ವೆಗೆ ಇನ್ವೈಟ್ ಮಾಡಕ್ ಬಂದಿದ್ದೆ. ಅವಾಗ ಇವ್ರು ಶಬರಿಮಲೆ ಹಾಕೊಂಡಿದ್ರು. ಆಮೇಲೆ ಇವ್ರು ನಮ್ಮ ಅಣ್ಣನ ಮದ್ವೆಗೆ ಬಂದ್ರು. ಅವಾಗಿಂದ ಸ್ಟಾರ್ಟ್ ಆಯ್ತು ಸಣ್ಣ. ಅವಾಗ ನೋಡಿದ್ರಿ? ಆಕ್ಚುಲಿ ಇವಳಿಗೆ ಒಂದು ಸಮ್ ಫಾಲೋಯಿಂಗ್ಸ್ ಜಾಸ್ತಿ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ, ನನಗೆ ಕಡಿಮೆ ಇತ್ತು. ನನ್ಗೆ ಇವಳು ಮೆಸೇಜ್ ಮಾಡಿದ್ಲು. ನಂದು ಟಿಕ್ಟಾಕ್ ಅಲ್ಲಿ ತುಂಬಾ ಫೇಮಸ್ ಇದ್ದೆ, ಒಂದ್ ಲೆವೆಲ್ ವೈರಲ್ ಸ್ಟಾರ್ ನೀವು ಟಿಕ್ಟಾಕ್ ಅಲ್ಲಿ. ಅಮ್ಮ ಜೊತೆ ಎಲ್ಲ ಫ್ಯಾಮಿಲಿ ವಿಡಿಯೋ ಮಾಡ್ತಿದ್ದೆ, ಅತ್ತಿಗೆ ಜೊತೆ ಮಾಡ್ತಿದ್ದೆ. ಅತ್ತಿಗೆ ಅಮ್ಮನ ಪಾಯಿಂಟ್ಸ್ ಇಂದ ನಾನ್ ಮುಂದೆ ಬೆಳೆದಿದ್ದು. ಸೊ ಅವಾಗ ಇವಳು ನನ್ಗೆ ಮೆಸೇಜ್ ಹಾಕಿದ್ಲು, ಸರ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಅಂತ. ಸೊ ನಾನ್ ಖುಷಿ ಆಗ್ಬಿಟ್ಟೆ. ಅದು ಫುಲ್ ಸ್ಮಾರ್ಟ್ ಹುಡುಗಿ, ವೈಟ್ ಹುಡುಗಿ, ನಾನ್ ಕರಿಯ ಐ ಲವ್ ಯು ಕರುನಾಡ ಮೇಲಾನೆ ಆಗ್ಬಿಟ್ಟಿತ್ತದ. ಹಾಡಿಂದ ಲವ್ ಆಗೋಯ್ತು ನಿಮ್ಗೆ. ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ನಿಮ್ ಮುಂದೆ ಬಂದು ಕುತ್ಕೊಂಡಿದ್ವಿ. ನಂತರ ಹೇಗಿದೆ ಮುಂದೆ ತಗೊಂಡೋದ್ರಿ? ಏನಾಯ್ತು ಆಮೇಲೆ? ಮೆಸೇಜ್ ಮಾಡಿದ್ಲು ನನಗೆ, ಮೆಸೇಜ್ ಮಾಡಿದ ತಕ್ಷಣ ನಾನು ಫುಲ್ ಖುಷಿಯಾಗಿ, ಹುಡುಗಿ ಮೆಸೇಜ್ ಮಾಡತ್ತೆ, ಅದು ಫಾಲೋಯಿಂಗ್ ಜಾಸ್ತಿ ಇರೋ ಹುಡುಗಿ. ನಾನು ಕೂಡ ಹ್ಞೂ ರೀ ಮೇಡಮ್, ಹಾನ್ ರೀ, ನಮಸ್ಕಾರ ರೀ, ನೋಡಿ ಎಷ್ಟು ಫಾಲೋವರ್ಸ್ ಹೇಳು ಅಂತ ಹೇಳ್ತಿದ್ದಾಳೆ, ನಮ್ಮ ಮರ್ಯಾದೆ ತೆಗಿಯೋದಕ್ಕೆ. ಸೊ ಅವಳಿಗೆ ಅವಾಗ 18,000 ಫಾಲೋವರ್ಸ್ ಇತ್ತು, ನನಗೆ 4,000. 4,000 ಅಲ್ಲ, 400. ಸರಿ, ಓಕೆ, ಸಾರಿ, 400. ಇನ್ನೊಂದು 0 ಸಾರಿ ಜೇರ್ಸನ ಅನ್ಕೊಂಡೆ, ಮರ್ಯಾದೆ ಹೋಗ್ತಾ ಇತ್ತೆ. ಸೊ 4,000 ನಂದಿತ್ತು. ಸಾರಿ 400 ಅಲ್ಲ, ನಾವ್ ಹೇಳುವಾಗ ನೀವು ಹ್ಞೂ ಅಂದ್ಬಿಡ್ಬೇಕು, ಕ್ವಶನ್ ಮಾರ್ಕ್ ಮಾಡ್ಬಾರ್ದು, ಮರ್ಯಾದೆ ಹೋಗ್ಬಿಡುತ್ತೆ ಇಲ್ಲಿ. 18,000 ಫಾಲೋವರ್ ಇದ್ದಿದ್ದು ಹುಡುಗಿ 400 ಫಾಲೋವರ್ ಇದ್ದಿದ್ದು ಹುಡುಗನ್ನ ಲವ್ ಮೆಸೇಜ್ ಮಾಡಿದ್ಲು. ಸೊ ನಾನು ಕೂಡ ಮೆಸೇಜ್ ಮಾಡಿದೆ, ಹಂಗೆ ಮಾತಾಡ್ಕೊ ಬಂದ್ವಿ. ಇಲ್ಲ, ನಾನು ನಿನ್ ಇಷ್ಟಪಡ್ತಾ ಇದ್ದೀನಿ. ಅವಾಗ ನಾನಂದೆ, ನನ್ನನ್ನು ಇಷ್ಟಪಡ್ತಿದ್ಯಾ, ನನ್ನ ಫ್ಯಾಮಿಲಿನ ಇಷ್ಟಪಡ್ತಾ ಇದೆಯಾ, ಕ್ಲಾರಿಫಿಕೇಶನ್ ಕೊಡು. ಅವಾಗ ಅವ್ಳು ಹೇಳಿದ್ ಒಂದೇ ಮಾತು, ನಿಮ್ಮನ್ನ ಒಬ್ಬನ ನೋಡಿ ನಾನು ಬರ್ತಾ ಇಲ್ಲ, ಫ್ಯಾಮಿಲಿ ನೋಡಿ ಬರ್ತಾ ಇದ್ದೀನಿ. ಸರಿ, ಹಂಗ ನಮ್ಮ ಅಮ್ಮಂಗೆ ಫಸ್ಟ್ ಪ್ರಪೋಸ್ ಮಾಡು.
ಅವ್ಳು ಫಸ್ಟ್ ಪ್ರಪೋಸ್ ಮಾಡಿದ್ದು ಎಕ್ಸ್ಪ್ಲೇನ್ ಮಾಡಿದ್ದು ಅಮ್ಮಂಗೆನೆ. ಅಮ್ಮಂಗ್ ಬಯೋಡಾಟಾ ಕಳ್ಸಿದ್ದೆ, ಫೋಟೋಸ್ ಕಳ್ಸಿದ್ದೆ. ಫಸ್ಟು ನಮ್ಮ ಅಮ್ಮನ ಹತ್ರ ಮಾತಾಡಿ ನಾನು ನಿಮ್ಮ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫೋಟೋ ಕಳ್ಸಿ ಬಯೋಡಾಟಾ ಕಳ್ಸಿರೋಂತ ಏಕೈಕ ಮಹಿಳೆ. ಅವ್ರ ತಾಯಿ ರಿಯಾಕ್ಷನ್ ಹೇಗಿತ್ತು? ನಮ್ಮಮ್ಮ ರಿಯಾಕ್ಷನ್ ನಮ್ಮಮ್ಮ ಖುಷಿ ಆಗ್ಬಿಡ್ತು. ಹೆಂಗಂದ್ರೆ ಹೆತ್ತಿರೋ ಮಕ್ಕಳು ಹೆಗ್ನ ಆದ್ರೂ ಮುದ್ದೆ. ಸೊ ನನ್ನ ಮಗನಿಗಿಂತ ಬಂಗಾರದ ಹುಡುಗಿ ಬರ್ತಾ ಇತ್ತು ಅಂದ್ರೆ ಹಿಂದೆ ಮುಂದೆ ನೋಡ್ಲೇನೇ ಇಲ್ಲ ನಮ್ಮಮ್ಮ. ನಿಂಗೆ ಇಷ್ಟ ಪಡ್ತಾ ಇದೆಯಮ್ಮ, ಸರಿ ನಿಮ್ಮ ಮನೇಲಿ ಮಾತಾಡೋಣ, ನಿಮ್ಮ ಅಪ್ಪ ಅಮ್ಮಂಗ್ ಮಾತಾಡೋಣ, ಅವ್ರು ಹ್ಞೂ ಅಂದ್ರೆ ನಾನು ಮಾಡಿಸ್ತೀನಿ, ನನಗೇನಿಲ್ಲ, ಅವ್ರ ವಿರೋಧವಾಗಿ ನಾನು ಮಾಡಲ್ಲ. ಸೊ ಅವ್ರ ಕೂಡ ಒಪ್ಪಿಗೆ ತಗೊಂಡೇ ಮಾಡ್ಕೊಂಡಂತ ಮದುವೆ ಇದು. ಯಾಕೆ ಈ ಹುಡುಗ ನಿಮ್ಮ ಜೀವನದಲ್ಲಿ ಬೇಕು ಅಂತ ಡಿಸೈಡ್ ಆಗಿತ್ತು? ಆಕ್ಚುಲಿ ನಂಗೊಂದು ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಎಲ್ಲರೂ ಅಂತಾರೆ ಮದ್ವೆ ಆದ್ಮೇಲೆ ನಾವು ಸಪ್ರೇಟ್ ಹೋಗ್ಬೇಕು, ಗಂಡ ಹೆಂಡತಿ ಜಾಲಿ ಆಗಿರ್ಬೇಕು. ಬಟ್ ನಂಗೊಂದು ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇನ್ನೊಂದು ಫ್ಯಾಮಿಲಿನೇ ಬೇಕು ನಮ್ಗೆ, ಇನ್ನೊಂದು ಗಂಡ ಬೇಡ ಅಂತ ನನ್ನ ಮೈಂಡಲ್ಲಿ. ಹಾಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದು ಫ್ಯಾಮಿಲಿನ. ಈಗ ಆಕ್ಚುಲಿ ಮನೇಲಿ 11 ಜನ ಇದ್ದೀವಿ ನಾವು. ಒಂಥರ ಜನ ಇದ್ರೆ ನಮ್ಗ್ ಮನೇಲಿ ಒಬ್ರು ಮಿಸ್ ಆದ್ರೂ ನಾವ್ ಎಲ್ಲೋ ಕಳ್ಕೊಂತ ಇದೀವಿ. ಅವತ್ ನಮ್ಗ್ ಡೇ ಏನು ಮಾಡಕ್ಕೆ ಆಗೋದಿಲ್ಲ, ಕೆಲ್ಸ ಒಂಥರ ಏನೋ ಬೋರಿಂಗ್ ಆಗಿರುತ್ತೆ ಮನೇಲಿ. ಹಂಗಾಗಿ ನಮ್ಗ್ ಎಲ್ರು ಒಟ್ಟಿಗೆ ಇದ್ರೇನೆ ನಮ್ಗ್ ಒಂಥರ ಖುಷಿ ಮನೇಲಿ. ಸೊ ಒನ್ ಟೈಮ್ ನಿಮ್ಮಲ್ಲಿ ಒಲೆ ಮೇಲೆ ಏನೇನ್ ತಯಾರಾಗತ್ತೆ, ಒಂದ್ಸರಿ ಏನೇನ್ ಮಾಡ್ತೀರಾ? ಮನೆಯಲ್ಲಿ ಅಡಿಗೆ ಡಿಪಾರ್ಟ್ಮೆಂಟೇ ನಮ್ಮ ಮನೇಲಿ ಬಂದು ಮೇನ್ ಕುಕ್ಕರ್ ನಮ್ಮ ಅತ್ತಿಗೆ. ಆಕ್ಚುಲಿ ಅದಕ್ಕೂ ಒಂದು ಇತಿಹಾಸನೇ ಇದೆ. ನಮ್ಮ ಅದಕ್ಕೆ ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಅವಳಿಗೆ ಬಿಸಿ ನೀರ್ ಕಾಸದ್ ಬಿಟ್ರೆ ಏನು ಬರ್ತಿರ್ಲಿಲ್ಲ, ಅಡ್ಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಸೊ ಅವಳು ಕಲ್ಸಿದ್ ನಮ್ಮಮ್ಮ. ಸೊ ನಮ್ಮಮ್ಮನಿಂದ ನಮ್ಮ ಅತ್ತಿಗೆ ಕಲ್ತಿದ್ದೆ. ನಮ್ಮ ಅತ್ತಿಗೆ ಮಾರ್ನಿಂಗ್ ನಮ್ ಕಡೆ ಉಪ್ಪಿಟ್ಟು ಅಂತಾರ್ರಿ, ಉಪ್ಪಿಟ್ಟು ಮಾಡಕ್ ಉಪ್ಪಿಟ್ಟು ಮಾಡಕ್ ಹತ್ರ 1 ಕಿಲೋ ಉಪ್ಪಿಟ್ಟು ಮುಂಜಾನೆ ಎದ್ದಾಳಬೇಕು. 1 ಕೆಜಿ ಉಪ್ಪಿಟ್ಟು ಮಾಡಿದ್ರೆ ಅಂದ್ರೆ ಎಲ್ಲರಿಗೂ, ನಾನು, ಅಪ್ಪಾಜಿ, ಅಮ್ಮ, ಅಣ್ಣ, ನಾವಿಬ್ರು, ನಮಗಿಬ್ರು, ನಮ್ಮ ಅಪ್ಪ ಅಮ್ಮ ಇಬ್ರು, ಅಜ್ಜಿ, 2 ನಾಯಿ, 1 ಬೆಕ್ಕು, 11-12 ಜನ. ಅಲ್ಲ, ನನಗೆ ಗೊತ್ತಿದ್ದಂಗೆ ಜಗತ್ತಲ್ಲಿ ಬಹಳಷ್ಟು ಮಂದಿ ಹೇಟ್ ಮಾಡ್ತಕ್ಕಂತ ಒಂದೇ ಒಂದು ಬ್ರೇಕ್ಫಾಸ್ಟ್ ಅಂದ್ರೆ ಉಪ್ಪಿಟ್ಟು. ಆದ್ರೆ ಅದನ್ನೇ ಯಾಕೆ ಮಾಡ್ತಾರೆ ಅಂದ್ರೆ ಫಾಸ್ಟ್ ಫುಡ್. ಪಟ್ ಅಂತ ಒಗ್ಗರಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಒಗದ್ರ, ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಿದ್ರ, ಟೊಮೆಟೊ ಹಾಕಿದ್ರ, ಕರಿಬೇವು ಹಾಕಿದ್ರ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ, ಎಣ್ಣೆ ಹಾಕಿದ್ರೆ, ಮುಗಿತ್, ರವಾ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಇಡ್ಲಿ ಮಾಡ್ಬೇಕು ಅಂದ್ರೆ ಮಿಕ್ಸಿಗೆ ಹಾಕ್ಬೇಕು, ದೋಸೆ ಮಾಡ್ಬೇಕು ಅಂದ್ರೆ ಕುಕ್ಕರ್ ಕಾಲಿಂಗ್ ಬೆಲ್ ಅಲ್ಲ, ಇಡ್ಲಿ ಅಂದ್ವಲ್ಲ ನಾವು, ಇಡ್ಲಿ ಅಂದ ತಕ್ಷಣ ಅಮ್ಮ 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 ಅಮ್ಮ. ಸೊ ಈಗ ಅಂತೂ ಇಂತೂ 2 ಮನೆಗಳಲ್ಲಿ ಒಪ್ಕೊಂಡ್ರು. ಮದುವೆ ದಿನ ಒಂದಿನ ಫೈನಲ್, ಮದುವೆ ದಿನ ಫಿಕ್ಸ್ ಆಯ್ತು. ನಿಮ್ಮ ಮದುವೆ ಎಲ್ಲಿ ನಡೀತು, ಹೇಗಾಯ್ತು, ಆ ದಿನಾನ ವಿವರಿಸಿ. ದಿನ ಅಂದ ತಕ್ಷಣ ಒಂದು ಮೋಸ್ಟ್ ವಂಡರ್ಫುಲ್ ದಿನ ಹೇಳ್ತೀನಿ. ಯಾಕೆ ಅಂದ್ರೆ ಫಸ್ಟ್ ಇವಳು ನನಗೆ ಮೆಸೇಜ್ ಮಾಡಿದ್ದು ಡೇಟ್ ಎಕ್ಸಾಕ್ಟ್ ನೆನಪಿಲ್ಲ, ಮಂಗಳವಾರ ಅಂತ ನೆನಪಿದೆ. ನಾನು ಇವಳು ಫಸ್ಟ್ ಮೀಟ್ ಮಾಡಿದ್ದು ಮಂಗಳವಾರ ಸೌದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಫಸ್ಟ್ ಮೀಟು. ಆಮೇಲೆ ದೇವಸ್ಥಾನದಲ್ಲಿ, ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ನಮ್ಮ ಒಂದು ಜೀವನಕ್ಕೆ ಸಾಕ್ಷಿ. ಯಲ್ಲಮ್ಮ ದೇವಸ್ಥಾನದಲ್ಲಿ ಮಂಗಳವಾರ ನಾವು ಫಸ್ಟ್ ಮೀಟ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಮೀಟು ನನಗೆ ಒಂದು ಕಿಡ್ನಿ ಸ್ಟೋನ್ ಆಗಿತ್ತು, ಅವಾಗ್ಲೂ ಇವಳು ನಾನು ಮೀಟ್ ಮಾಡಿದ್ದು ಮಂಗಳವಾರ. ಈ ಅಮ್ಮ ಹುಟ್ಟಿರೋದು ಮಂಗಳವಾರ, ನಮ್ದಿಬ್ಬರದು ಮದುವೆ ಆಗಿದ್ದು ಮಂಗಳವಾರ, ನನ್ನ ಮಗ ಹುಟ್ಟಿದ್ದು ಮಂಗಳವಾರ, ಮಗಳು ಹುಟ್ಟಿದ್ದು ಮಂಗಳವಾರ. ಸೊ ನಡೆಯುವಂತ ಪ್ರತಿಯೊಂದು ಕೆಲಸನೂ ಮಂಗಳವಾರ. ಅಂಡ್ ಇವತ್ತು ಶೂಟಿಂಗ್ ನಡೀತಿರೋದು ಕೂಡ ಮಂಗಳವಾರ. ನಾನ್ ಹುಟ್ಟಿದ್ ಕೂಡ ಮಂಗಳವಾರನೇ. ಇದು ಮಂಗಳವಾರದ ಲವ್ ಸ್ಟೋರಿ. ಹಂಗಾಗಿ ಮದ್ವೆ ಆಗಿ ಇವ್ರ ಮನೆಗ್ ಬಂದಿದ್ದು ನನ್ ಮಂಗಳವಾರ, ಸೇರೋದು ಮನೆ ಒಳಗ್ ಬಂದಿದ್ದು. ನಿಮ್ಮ ಮದುವೆ ದಿನ ವಿವರಿಸಿ, ಎಲ್ಲಿ ನಡೀತು, ಎಷ್ಟು ಜನ ಬಂದಿದ್ರು? ಅವಾಗ ಕೊರೋನಾ ಟೈಮ್, ತುಂಬಾ ಕೊರೋನಾ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೂಡ ನಮ್ಮಮ್ಮ ಅದ್ದೂರಿಯಾಗಿ ಮದ್ವೆ ಮಾಡ್ತು. ಅವ್ರ ಮನೆಯಲ್ಲಿ ಫಸ್ಟ್ ನಮ್ಮಮ್ಮ ಒಂದು ಗಾಡಿ ಮಾಡ್ಕೊಂಡು ಒಂದು 10 ಜನನ್ ಕರ್ಕೊಂಡು ಹೋಗಿದ್ರು ಮನೆಗೆ. ಇವ್ರಮ್ಮ ಏನ್ ತಿಳ್ಕೊಂಡಿತ್ತು, ಪಾಪ ಯಾರೋ ಫ್ಯಾನು ಇವಳು ಡ್ಯಾನ್ಸರು, ಕೊರಿಯೋಗ್ರಾಫರು, ಟೀಚರು, ಜಿಮ್ ಟ್ರೈನರ್ ಕೂಡ, ತುಂಬಾ ಸಾಧನೆಗಳು ಮಾಡಿದಂತ ವ್ಯಕ್ತಿ ಅಮ್ಮ ಬುಕ್ಗಳಲ್ಲಿ. ಸೊ ನನ್ ಮಗಳನ್ನ ಯಾರೋ ಫ್ಯಾನ್ಸ್ ಮಾತಾಡ್ಸಕ್ ಬಂದವ್ರೆ, ಬನ್ನಿ ಮಾ ಟೀ ಕುಡಿ ಬನ್ನಿ. ಅವ್ರಮ್ಮಂಗ್ ಗೊತ್ತಿಲ್ಲ, ಅವರಮ್ಮ ಅಷ್ಟು ನೋಡಲ್ವಲ್ಲ, ಬನ್ನಿ ಮಾ ಟೀ ಕುಡಿ ಬನ್ನಿ, ಕಾಫಿ ಕುಡಿ ಬನ್ನಿ ಅಂತ ಅವ್ರು ಕರೀತಾವ್ರೆ. ಅವ್ರಿಗೆ ಗೊತ್ತೇ ಇಲ್ಲ ನನ್ ಮಗಳನ್ನ ಕೇಳಕ್ ಹುಡುಗ ಬಂದವ್ರೆ ಅಂತ. ಆಮೇಲೆ ಸಡನ್ ಆಗಿ ಅವರು, ಇಲ್ಲ ನಿಮ್ ಮಗಳು ನಮ್ಮ ಮಗನ ಇಷ್ಟಪಟ್ಟವ್ರೆ, ಮದುವೆ ಮಾಡ್ಕೊಡ್ಬೇಕು. ಸೊ ಕಾಸ್ಟ್ ಕೂಡ ಬೇರೆ, ಇವ್ರದ್ದು ಲಿಂಗಾಯಸು, ನಮ್ದು ಈಡಿಗ. ಸೊ ಈಗ್ಲೂ ಕೂಡ ನಾವು ಕಾಸ್ಟಿಸಮ್ ಮಾಡಲ್ಲ, ನಮ್ಗೆ ಅದ್ ಬೇಕಾಗೂ ಇಲ್ಲ. ಬಟ್ ಆಗಿನ ಸಂದರ್ಭ ಇಲ್ಲ, ಮತ್ತೆ ನೀವೆಲ್ಲ ಮಾಂಸ ತಿನ್ನೋರು, ನಾವು ಲಿಂಗಾಯಸ್ ಫ್ಯಾಮಿಲಿ, ನಾವು ಕೊಡಲ್ಲ, ಆಗಲ್ಲ, ಬೇಡ ಅಂತ ಅವ್ರಮ್ಮ ಹೇಳಿದ್ರು. ಅವಾಗ ನಮ್ಮಮ್ಮ ಒಂದೇ ಮಾತು ಹೇಳ್ತು, ನೋಡ್ರಿ ಹುಡುಗಿ ಇಷ್ಟಪಟ್ಟವ್ರೆ, ನಾನ್ ಫೋರ್ಸ್ ಮಾಡಲ್ಲ, ನೀವ್ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಟ್ರೆ ಮದುವೆ ಮಾಡ್ಕೊಂತೀವಿ, ಇಲ್ಲಾಂದ್ರೆ ನಮ್ಮ ಹುಡುಗಂಗೆ ನಾನು ಹೇಳ್ತೀನಿ, ನಿಮ್ ಹುಡುಗಿಗೆ ನೀನ್ ಹೇಳಿ. ಅಮ್ಮ ನನ್ ಕೇಳ್ತು ಹೆಂಗ್ ಮಾಡಣಪ್ಪ ಅಂತ. ನೋಡಮ್ಮ ನೀವ್ ಹೆಂಗ್ ಅಂತೀರ ಹಂಗೆ, ನಾನ್ ಫೋರ್ಸ್ ಇಲ್ಲ, ನನ್ಗ ಹುಡುಗಿ ಇಷ್ಟ, ನೀವ್ ಇಷ್ಟ ಅಂದ್ರೆ ಮಾಡ್ಕೊಂತೀನಿ. ಅಮ್ಮಗ ಈ ಹುಡುಗಿ ನನಗಿಷ್ಟ, ಮಾಡ್ಕೊಡ್ತೀರಾ ಇಲ್ವಾ? ಮರ್ಯಾದೆಯಿಂದ ಮಾಡ್ಕೊಟ್ರೆ ಎಲ್ಲರ ಜೊತೆ ಮರ್ಯಾದೆಯಿಂದ ಹೋಗ್ ಬರ್ತೀನಿ. ಸ್ಟ್ರಾಂಗ್ ಗರ್ಲ್ ನಾನು ಪ್ಲಸ್ ನಾನು ಹೆಂಡತಿನ ಮುಂದೆ ಇಟ್ಕೊಂಡು ಮಾತಾಡೋಂತ ವ್ಯಕ್ತಿ ಅಲ್ಲ, ಬಟ್ ಅದು ಇರೋ ಫ್ಯಾಕ್ಟ್. ಅವಳೇ ಸ್ಟ್ರಾಂಗ್. ನೀವು ಮಾಡ್ಕೊಟ್ರೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಈಗ ಇದನ್ನ ಅವ್ರ ಅಪ್ಪ ಅಮ್ಮ ಕೇಳಿಸ್ಕೊಂತಿದ್ರೆ ಕ್ಷಮೆ ಇರ್ಲಿ. ಹಂಗೆ ಸ್ಟ್ರಾಂಗ್ ಆಗಿ ಇಲ್ಲ. ಮತ್ತೆ ಒಬ್ಳೆ ಮಗಳು, 2 ಜನ ಗಂಡ್ ಮಕ್ಳು, ಒಬ್ಳೆ ತಂಗಿ,
ಇಷ್ಟಪಟ್ಟವಳೆ ಮಾಡ್ಕೊಡೋಣ ಇರ್ಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ಕೊಟ್ಟಂತಹ ಅದ್ಭುತವಾದ ಮದುವೆ. ಅರುಣ್, ಈಗ ನಿಮ್ಮ ಪಾರ್ಟ್ನರ್ ಸ್ನೇಹ ಇದಾರಲ್ಲ, ಸ್ನೇಹನಲ್ಲಿ ನಿಮಗೆ ಇಷ್ಟವಾಗ್ತಕ್ಕಂತ ಗುಣಗಳೇನು? ಇದನ್ನ ನಾನು ಐಡೆಂಟಿಫೈ ಮಾಡಿದೀನಿ. ಆಮೇಲೆ ಇದನ್ನ ತುಂಬಾ ಖುಷಿಯಿಂದ ಹೇಳ್ತೀನಿ. ಅವಳು ಮದುವೆಗೂ ಮುಂಚೆ ಬಹಳ ಕೆಟ್ಟ ಮಂಡದ್ಲಿಂದ್ರೆ ಗೊತ್ತಾಕತಿ ನಿಮ್ಗೆ. ನಮ್ ನಾರ್ತ್ ಕಡೆ ಮಂದಿ ಎಲ್ಲ ಮನ್ಯಾಗ ಹೇಳಿದ ಮಾತು ಕೇಳಂಗಿಲ್ಲ, ಯಾರಿಗೂ ಒಂದ್ ಚಂಬು ನೀರ್ ಕೊಟ್ಟಂತ ಹೆಣ್ಮಗಳಕ್ಕೆಲ್ಲ. ಯಾಕಂದ್ರೆ ಒಬ್ಬಕ್ಕೆ ಮಗಳು ಬಹಳ ಪ್ರೀತಿಯಿಂದ ಸಾಕಿದ್ರು, ಎದುರು ಒಲ್ಸೋದು, ಅವ್ರ ಅಪ್ಪಗೆ ಏಕೋ ಚಂದಲೆ ಮಾತಾಡೋದು, ಅವ್ರ ಮಮ್ಮಿಗೆ ಏಕೋ ಚಂದಲೆ ಮಾತಾಡೋದು, ಬಹಳ ಹಠ ಮಾಡುವಂತ ಹೆಣ್ಮಗಳ ಡೆಡ್ ಅಪೋಸಿಟ್. ನಮ್ಮ ಮನೆಗ್ ಬಂದ್ಮೇಲೆ ಯಾರು ಏನೇ ಬೈದ್ರು ಒಂದು ಮಾತನ್ನು ಇದುವರೆಗೂ ಮಾತಾಡಿಲ್ಲ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಯರ್ 5 ವರ್ಷ ಆಗ್ಬಂತ ನನ್ ಮದುವಾಗಿ. ಜಾಸ್ತಿ ಬೇಜಾರಾದ್ರೆ ಹತ್ತು ಬಿಡ್ತಾಳ, ಎಲ್ಲರ ಮುಂದೆನೇ ಅಳ್ತಾಳ. ಒಬ್ಳೆ ಹೋಗಿ ಹೇಳುವಂತ ಮತ್ ದೊಡ್ಡ ಗುಣಗಳೇನಲ್ಲ, ಎಲ್ಲರ ಮುಂದೆನೇ ಹತ್ತು ಬಿಡ್ತಾಳ. ಬಟ್ ಯಾರಿಗೂ ಎದುರು ವಾಸಲ್ಲ. ಇದೊಂದು ನನ್ನ ಗುಣ ಹೆವಿ. ಈಗ ನಿಮ್ಮ ಮನೆಯವರು, ನಿಮ್ಮ ಹೆಂಗಸರು ಫುಲ್ ಕೋಪ ಮಾಡ್ಕೊಂಡ್ಬಿಟ್ರೆ ಅವ್ರನ್ನ ಹೆಂಗ್ ಸಮಾಧಾನಗೊಳಿಸ್ತೀರಾ? ಶಿಟ್ ಮಾಡ್ಕೊಂಡ್ರ ಅಂದ್ರ ಹೆಂಗ್ ರಮ್ಸೋದು. ಆಲ್ಮೋಸ್ಟ್ ಎಲ್ಲಾ ಮದ್ವೆ ಆದವ್ರಿಗೂ ಇದು ಅನ್ವಯಿಸ್ತೈತಿ. ಏನ್ ಜಾಸ್ತಿ ಮಾಡ್ಬೇಡ್ರಿ, 100 ರೂಪಾಯಿ ಖರ್ಚು ಮಾಡ್ಬಿಡ್ರಿ, ಮುಗಿತ್. ಶಿಟ್ಟ ಕರಿ ಮಾಡ್ಬಿಡ್ತೈತಿ. 3 ವಿಷಯ. ಒಂದು, ಹೊರಗ್ ಕರ್ಕೊಂಡೋಗ ಅರ್ಥ ಸೌಂಡ್ ಹಾಕೊಂಬರ್ರಿ. ಇಲ್ಲ ಅಂದ್ರ ಅವ್ರು ಏನ್ ಹೇಳ್ರು ಕೆಲಸ ಮಾಡ್ರಿ. ಅದಕ್ಕೂ ಮೀರಿ ಪ್ರೀತಿ ಇತ್ತಂದ್ರ ಅದೊಂದಿನ ವಗ್ಯಾನ ಬಾಂಡೆ ಮಾಡ್ಬಿಡ್ರಿ, ಮುಗಿತ್. ಕಡಿಮೆನೇ ಆಗ್ಬಿಡ್ತೈತಿ. ಈಗ ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ಸೊ ಇಲ್ಲಿ ತನಕ ಕೂಡ ನಿಮ್ಮ ಪ್ರೀತಿ, ನಿಮ್ಮ ಮದ್ವೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ಯಾವ್ದೋ ಒಂದು ವಿಚಾರ ಸಹಾಯ ಮಾಡ್ತಿರ್ಬೇಕು. ನಿಮ್ಮ ಸಂಬಂಧನ ಗಟ್ಟಿಗೊಳಿಸ್ತಂತದ್ದು ಅದು ಯಾವ ವಿಚಾರ? ತಾಯಿ ವಿಚಾರ ಏನಕ್ಕೆ ಅಂದ್ರೆ ಪ್ರತಿಯೊಂದನ್ನು ನಮ್ಮ ಅಮ್ಮನ ಹ್ಯಾಂಡಲ್ ಮಾಡ್ತಾಳ. ನಾವ್ ಇವತ್ತು ನೋವು ಇದ್ದು ಅಂದ್ರೆ ನಮ್ಮ ಅಮ್ಮ ಹ್ಯಾಂಡಲ್ ಮಾಡ್ತಾಳ. ನಾವು ಖುಷಿ ಅದ್ ಬಂದ್ರೆ ನಮ್ಮ ಅಮ್ಮ ಹ್ಯಾಂಡಲ್ ಮಾಡ್ತಾಳ. ಮಕ್ಕಳನ್ನ ಅಮ್ಮ ಹ್ಯಾಂಡಲ್ ಮಾಡ್ತಾಳ. ನಮ್ಮಿಬ್ಬರ ಗಂಡ ಹೆಂಡತಿ ಪ್ರತಿಯೊಂದನ್ನು ನಮ್ಮ ಅಮ್ಮ ಹ್ಯಾಂಡಲ್ ಮಾಡ್ತಾಳ. ಸೊ ನಮ್ಮ ದಾಂಪತ್ಯ ಚೆನ್ನಾಗಿದೆ ಅಂದ್ರೆ ನಮ್ಮ ತಾಯಿ ತಂದೆ. ಸೊ ನಮ್ಮ ಮನೆಯೊಳಗ ಇರುವಂತವೇ ನಮ್ಗ ಒಂದು ಸ್ಟ್ರಾಂಗ್. ನಿಮ್ಮ ಪ್ರೀತಿ ಶುರುವಾಗಿ ಮದ್ವೆ ಆಗಿ ಇಲ್ಲಿ ತನಕ, ಇವತ್ತಿನ ದಿನದ ತನಕ ನಿಮ್ಮ ಸಂಬಂಧದಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಮೊಮೆಂಟ್, ಒಂದು ವಿಶೇಷವಾದಂತ ಗಳಿಗೆ ಅಂದ್ರೆ ಅದು ಯಾವತ್ತು, ಏನು? ವಿಶೇಷವಾದ ಗಳಿಗೆ ಅಂದ್ರೆ ಮಕ್ಕಳು ಹುಟ್ಟಿರೋದು. ಮಕ್ಕಳ ಜೀವನದಾಗ ಬಂದ್ಮೇಲೆ ನಮ್ಗೊಂದು ಟರ್ನಿಂಗ್ ಪಾಯಿಂಟ್. ಅಪ್ಪ ಅಮ್ಮ, ಅಜ್ಜ ತಾತ, ವಿಶೇಷವಾದಂತಹ ಒಂದು ಹೆಸರುಗಳನ್ನ ಕೇಳ್ತಿವ್ರಿ ಮನ್ಯಾಗ. ನಾವು ನಾರ್ಮಲ್ ಆಗಿ ಕೇಳ್ತಿರ್ತೀವಿ, ಯವ್ವ ಯಪ್ಪ ಅಣ್ಣ ಅಕ್ಕ ಅಂತ ನಾವು ನಾರ್ಮಲ್ ಆಗಿ ಹುಟ್ಟದಾಗಿಂದ ಕೇಳ್ತಿರ್ತೀವಿ. ಸ್ಪೆಷಲ್ ವರ್ಡ್ ಗಳನ್ನ ಕೇಳಿದ್ರೆ ನಾವು ಮಕ್ಕಳಾದ್ಮೇಲೆ ಅಮ್ಮ, ಅಪ್ಪ, ತಾತ, ಅಜ್ಜಿ, ಅದೇ ಒಂದು ಸ್ಪೆಷಲ್. ನಿಮ್ ಮನೆಯವರು ತುಂಬಾ ಕೋಪ ಮಾಡ್ಕೊಂಡು ಸಿಟ್ಟಲ್ಲಿ ಕೂತಿದ್ದಾಗ ಅವ್ರ ಮುಖದಲ್ಲಿ ನಗು ತರ್ಸಕ್ ಏನ್ ಮಾಡ್ತೀರ? ನಾನ್ ನೋಡ್ರಿ ನಗ್ತಾವ ನಾನು ಹೆಂಡ್ತಿ. ನಾ ಏನು ಮಾಡೋದ ಬೇಡ, ಯಾಕಂದ್ರೆ ನಾ ಹಂಗದೀನಿ. ಇದಕ್ಕಿಂತ ಬೆಸ್ಟ್ ಆನ್ಸರ್ ಬೇಕಾಗಿಲ್ಲ ಅನಿಸ್ತೈತಿ. ಮದ್ವೆ ಆಗಿ ಈಗ ಅಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ನಿಮ್ ಜೀವನ ಹೇಗಿರ್ಬೇಕು ಅಂತ ಕನ್ಸ್ ಕಟ್ಟಿದ್ರ ನೀವು? 10 ವರ್ಷ ಆದ್ಮೇಲೂ ನಾವು ಫಸ್ಟ್ ವರ್ಷ ಇದ್ದಾಗ ಹೆಂಗಿದ್ದೀವೋ 10ನೇ ವರ್ಷಕ್ಕೂ ಹಂಗೆ ಇರ್ಬೇಕು ಅನಿಸ್ತೇವೆ. ಅದೇ ಒಂದು ಆಸೆ. ಇವಾಗ ಫಾರ್ ಎಕ್ಸಾಂಪಲ್ ಆಕಿ ಕುಂತಿರ್ತಾಳಲ್ಲಿ, ನಮ್ಮಮ್ಮ ಅದೆಲ್ಲ ನಾವು ಕುಂತಿರ್ತೀವಿ. ಆಕೆ ನಂಗೇನು ಸಪ್ರೇಟ್ ಆಗಿ ಹೇಳ್ಬೇಕಂತಿರ್ತಾಳ. ಅವಾಗ ನಂಗೆ ಮೆಸೇಜ್ ಆಗ್ತಿರ್ತಾಳ, ರೀ ನಾನು ಸ್ವಲ್ಪ ನೋಡ್ರಿ, ನನ್ನ ಸ್ವಲ್ಪ ಇಲ್ಲಿ ಮ್ಯಾಲ್ ನೋಡ್ರಿ, ನನ್ನ ಕೈ ನೋಡ್ರಿ. ಸೊ ಇಂಥ ಸಿಂಬಾಲ್ಸ್ಗಳು ರೀ. ನಾ ಈಗ ಹೊಕ್ಕಿನ ಮುಂದೆ ನೀವು ಹಿಂದೆ ಬರ್ರಿ, ರೂಮ್ನಾಗ ಪಟಕ್ನ ಬರ್ಬೇಕಾ, ಲೇಟ್ ಮಾಡಬಾರ್ದು. ಇಂಥ ಸಿಗ್ನಲ್ಸ್ಗಳು ಇವಾಗ ಏನ್ ಸ್ಟಾರ್ಟ್ ಅದಾವಲ್ಲ, 10 ವರ್ಷ ಆದ್ಮೇಲೂ ಹಿಂಗ ಇರ್ಲಿ, ನಮ್ಮ ಪ್ರೀತಿ ಕಡಿಮೆ ಆಗದೆ ಇರ್ಲಿ ಅಂತ ಬಿಡ್ಕೊಂತೀನಿ ದೇವ್ರ ಹತ್ರ. ನಿಮ್ಮ ಪಾರ್ಟ್ನರ್ಗೆ ತುಂಬಾ ಇಷ್ಟವಾಗ್ತಕ್ಕಂತ ಫೇವರಿಟ್ ಹಾಲಿಡೇ ಸ್ಪಾಟ್ ಯಾವುದು? ಒಂದ್ ರಜಕ್ಕೆ ಅಂತ ಎಲ್ಲರೂ ಹೋಗ್ಬೇಕಂದ್ರೆ ಅವರು ಆಕ್ಚುಲಿ ಅಕ್ಕಿಗೆ ಈ ಆನ್ಸರ್ ನೀವು ಅಕ್ಕಿ ಕೇಳಿದ್ರೆ ಆಕಿ ಏನ್ ಆನ್ಸರ್ ಮಾಡ್ತಾಳೋ ನನಗೆ ಗೊತ್ತಿಲ್ಲ. ಬಟ್ ನನಗ್ ಗೊತ್ತಿರೋ ಪ್ರಕಾರ ಆಕಿಗೆ ಸಿಂಗಲ್ ಆಗಿ ಹೋಗಕ್ ಇಷ್ಟ ಆಗಂಗಿಲ್ಲ, ಫ್ಯಾಮಿಲಿ ಎಲ್ಲ. ಸೊ ನಾವ್ ಎಲ್ಲಿ ಸೇರಿರ್ತೀವೋ ಅದೇ ಒಂದ್ ಪ್ಲೇಸ್ ಆಕಿಗೆ ಇಷ್ಟ ಅಂತ ಇಟ್ಸ್ ಮೈ ಗೆಸಸ್. ನೋಡ್ರಿ ನೀವು ಆಮೇಲೆ ಆಕಿ ಕೇಳಿ ನೋಡ್ರಿ. ಓಕೆ, ನಿಮ್ಮ ಫೇವರಿಟ್ ಹಾಲಿಡೇ ಸ್ಪಾಟ್ ಅಂತ ಯಾವ್ದಾದ್ರು ಇದೆಯಾ ನಿಮ್ದು? ನಥಿಂಗ್, ನನ್ಗೆ ಆ ಥರದ್ದು ಏನಿಲ್ಲ. ನಂಗೆ ನಮ್ಮ ಮನೆನೇ ಒಂದ್ ದೊಡ್ಡ ಒಳ್ಳೆ ಪ್ಲೇಸ್ ನನಗೆ. ಸ್ನೇಹ, ನಿಮ್ಮ ಪಾರ್ಟ್ನರ್ ಅರುಣ್ ಅಲ್ಲಿ ನಿಮಗೆ ಇಷ್ಟವಾಗ್ತಕ್ಕಂತ ಕ್ವಾಲಿಟೀಸ್ ಅಂತ ಏನು? ಬೇಗ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ನಾನು ಏನಾದ್ರೂ ಅವರಿಗೆ ಡೌಟ್ ಏನಾದ್ರು ನನ್ನ ಮೈಂಡ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ನಾನು ಕೇಳಿದ್ರೆ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳಿ, ತಪ್ಪಿದ್ರೆ ಏನಾದ್ರೂ ಸಜೆಷನ್ ಇದ್ರೆ ಕೊಡಿ ಅಂತ ನಾನು ಕೇಳ್ತಿರ್ತೀನಿ. ಅವ್ರು ನನ್ಗೆ ತಪ್ಪಿತ್ತು ಅಂತಂದ್ರೆ ಒಳ್ಳೆ ಸಜೆಷನ್ ಕೊಡ್ತಾರೆ. ಇಲ್ಲ ಈ ರೀತಿ ತಿತ್ಕೋ, ಈ ರೀತಿ ಇದ್ ಮಾಡು, ಕನ್ಫ್ಯೂಸ್ ಸ್ಟೇಟ್ ಇಂದ ಹೊರಗಡೆ ಬಾ, ಡೌಟ್ ಇಟ್ಕೋಬೇಡ, ಏನಿದ್ರು ನೇರವಾಗಿ ಮಾತಾಡು. ಆಮೇಲೆ ಜಾಸ್ತಿ ನಾನು ಸ್ವಲ್ಪ ಬಾಯಿ ಬಡಕಿ ಜಾಸ್ತಿ. ಯಾರೇ ಏನಾದ್ರು ಕೇಳಿದ್ರು ಅಂತ ತಕ್ಕಂತ ಅವ್ರಿಗೆ ಎದುರುತ್ತರ ಕೊಡ್ತಿದ್ದೆ. ಅದನ್ನ ಕಂಟ್ರೋಲ್ ಮಾಡಿದಂತ ವ್ಯಕ್ತಿ. ಹಂಗಾಗಿ ಆ ಕ್ವಾಲಿಟಿ ಅವ್ರಿಗೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅವರಿಂದ. ನಿಮ್ ಯಜಮಾನರು ತುಂಬಾ ಕೋಪ ಮಾಡ್ಕೊಂಡಾಗ ಅವ್ರನ್ನ ಹೇಗ್ ಸಮಾಧಾನ ಮಾಡ್ತೀರಾ? ತುಂಬಾ ಕೋಪ ಮಾಡ್ಕೊಂಡ ಏನಿಲ್ಲ, ನಾನು ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎದುರುಗಡೆ ಇಬ್ರು ಕೋಪ ಮಾಡ್ಕೊಂಡ್ರೆ ಸುಮ್ನೆ ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ. ಹಂಗಾಗಿ ಒಬ್ರು ಸೈಲೆಂಟ್ ಆಗ್ಬಿಟ್ರೆ ಎಷ್ಟೋ ಮನಸ್ತಾಪಗಳನ್ನ ನಾವು ಕಮ್ಮಿ ಮಾಡ್ಬೋದು. ಮದುವೆ ಆದಾಗಿಂದ ಇಲ್ಲಿ ತನಕ ನಿಮ್ಮ ಇಬ್ಬರ ಸಂಬಂಧ ಗಟ್ಟಿಯಾಗಿದೆ ಅಂದ್ರೆ ಯಾವ್ದೋ ಒಂದು ವಿಚಾರ ಅಥವಾ ಒಂದು ವಿಷಯ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಟಿರುತ್ತೆ.
ನಿಮ್ ಪ್ರಕಾರ ನಿಮ್ ಮದುವೆ ಗಟ್ಟಿಯಾಗಿರೋದಕ್ಕೆ ಕಾರಣ ಏನು? ಇಬ್ಬರದು ಬಾಂಡಿಂಗು, ಆಮೇಲೆ ಥಿಂಕಿಂಗ್ ಏನಿದೆ ಅಲ್ಲ, ನಮ್ದು ಏನ್ ಥಿಂಕಿಂಗ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ ಪ್ರೀತಿ ನಡುವೆ ಯಾವ್ದೇ ರೀತಿ ಘನತೆ ಗೌರವ, ಆಮೇಲೆ ನಾವ್ ಅಷ್ಟ್ ಅಚೀವ್ ಮಾಡಿದೀವಿ, ನೀವ್ ಇಷ್ಟ ಅಚೀವ್ ಮಾಡಿದೀವಿ ಅನ್ನೋ ಏನಂತಾರ ನಮ್ ಸೈಡ್ ಗಮ್ಮಂಡಿ ಅಂತಂತಾರೆ. ಆ ಮ್ಯಾಟ್ರ್ ನಮ್ಮಿಬ್ಬರ ನಡುವೆ ಬಂದಿಲ್ಲ. ಹಾಗಾಗಿ ನಮ್ಮಿಬ್ರು ಬಾಂಡಿಂಗ್, ನಮ್ಮಿಬ್ರು ಪ್ರೀತಿ ಇನ್ನೂವರೆಗೂ ಸ್ಟ್ರಾಂಗ್ ಆಗಿದೆ. ಅದು ಯಾವ್ದೇ ನಾವಿಬ್ರಂತಲ್ಲ, ಯಾರ ಮಧ್ಯೆ ಆದ್ರೂನು ಆ ಗಮ್ಮಂಡಿತನ ಯಾರ ಮಧ್ಯನೂ ಬರ್ಬಾರ್ದು. ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋದು ನಮ್ಮಿಬ್ಬರ ಮಧ್ಯೆ ಇಲ್ಲ. ಇಬ್ರು ಈಕ್ವಲ್. ಮದ್ವೆ ಆದಾಗಿಂದ ಇಲ್ಲಿ ತನಕ ನಿಮ್ಮ ಅಥವಾ ಪ್ರೀತಿ ಶುರು ಆದಾಗಿಂದ ನಿಮ್ಮ ಇಬ್ಬರ ನಡುವೆ ನಡೆದಂತ ಯಾವ್ದಾದ್ರು ಒಂದು ಸ್ಪೆಷಲ್ ಮೂಮೆಂಟ್, ಒಂದು ವಿಶೇಷವಾದಂತ ಗಳಿಗೆ ಅಂದ್ರೆ ಯಾವ್ದು? ಆ ರೀತಿ ಅಂತಂದ್ರೆ ನಮಗ್ ಪ್ರತಿ ದಿವ್ಸನೂ ಸ್ಪೆಷಲ್. ಆಕ್ಚುಲಿ ಇವ್ರು ನನ್ ಜೊತೆ ಯಾವಾಗ್ಲೂ ಜಾಲಿ ಆಗಿರ್ತಾರೆ. ಹಾಗಾಗಿ ಎವ್ರಿ ಡೇ ನಂಗೆ ಸ್ಪೆಷಲ್ ಆಗಿ ಏನಾದ್ರೂ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ನಂಗೆ ಇವ್ರ ಜೊತೆ ಇರುವಂತ ಎವ್ರಿ ಮೂಮೆಂಟ್, ಎವ್ರಿ ಸೆಕೆಂಡ್ ಕೂಡ ನಂಗೆ ಸ್ಪೆಷಲ್ ಆಗ. ಅವ್ರು ನಿಮ್ಮ ಮೇಲೆ ಈಗ ಊದಿಸ್ಕೊಂಡು ಕೂತಿಯಾರೆ, ಅವ್ರ ಮುಖದಲ್ಲಿ ಒಂದು ನಗು ತರಿಸ್ಬೇಕು. ನೀವು ಏನ್ ಮಾಡ್ತೀರಾ ಅವಾಗ? ಹೇಳೋದಾದ್ರೆ ಪರ್ಸನಲ್ ನಿಮಗೆ ಎಷ್ಟು ಹೇಳಕ್ ಸಾಧ್ಯನೋ ಅಷ್ಟು ಹೇಳ್ಬಿಡ್ಬೇಕು. ಇಲ್ಲಿ ನೋಡ್ಬೇಕು ನೀವು. ಏನಿಲ್ಲ, ಅವ್ರ ವೀಕ್ನೆಸ್ ಪಾಯಿಂಟ್ ಹಿಂಗ್ ಇಡ್ಬಿಟ್ರೆ ಮುಗಿತು. ಎಲ್ಲಿದೆ ಅವ್ರ ವೀಕ್ನೆಸ್ ಪಾಯಿಂಟ್ ತೋರಿಸಿ. ಓಕೆ. ಮತ್ತೆ ಇನ್ನೊಂದು ಮುಂದೊಂದಿನ ಒಂದು 10 ವರ್ಷ ಆದ್ಮೇಲೆ ನಿಮ್ ಜೀವನ ಹೇಗಿರ್ಬೇಕು ಅಂತ ಕನ್ಸ್ಕೊಂಡಿದ್ರ? 10 ವರ್ಷ ಆದ್ಮೇಲೆ ನಮ್ ಫ್ಯಾಮಿಲಿ ಇವಾಗ ಏನ್ ನಾವ್ 12 ಜನ ಇದ್ದೀವಿ, ಅದ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಜನ ನಮ್ ಫ್ಯಾಮಿಲಿ ಅಂದ್ರೆ, ಇನ್ನೂ ನಮ್ ಫ್ಯಾಮಿಲಿ 12 ಇದ್ದಿದ್ದು 24 ಆಗ್ಲಿ ಅಂತ. ಆಕ್ಚುಲಿ ಈಗಿನ ಜನರೇಷನ್ ಹೇಗಿದೆ ಅಂತಂದ್ರೆ, ಸಾಕು ನಮ್ಗಿಬ್ರೇ ಸಾಕು, 3 ಜನ ಸಾಕು, ಒಬ್ರೇ ಸಾಕು ಅಂತ ಅಷ್ಟಕ್ಕೆ ಇದ್ ಮಾಡ್ತಾರ. ನಮ್ಗೆ ಇನ್ನೂ ಅಷ್ಟು ಮಕ್ಳಾಗ್ಲಿ, ನಮ್ ಮನೆಯಲ್ಲಿ ಯಾರು ಡಿವೈಡ್ ಆಗದೆ ಇರ್ಲಿ, ನಾವ್ ಯಾವತ್ತೂ ಹೀಗೆ ಯೂನಿಟಿ ಆಗಿರ್ಬೇಕು. ಅದ್ ನಮ್ಮಲ್ಲಿ ಎಂದೂ ಇಲ್ಲ. ಇವ್ರು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ನಮ್ ಮೈಂಡ್ ಅಲ್ಲಿ ಆಗ್ಲಿ ನಮ್ ಮನ್ಸಲ್ಲಾಗ್ಲಿ ಎಂದೂ ಬಂದಿಲ್ಲ. ನಮ್ ಫ್ಯಾಮಿಲಿ ಹಿಂಗೆ ಇರ್ಬೇಕು, ನಾವೆಲ್ಲರೂ ಒಟ್ಟಿಗೆ ಒಂದ್ ದೊಡ್ಡ ಮನೆಯಲ್ಲಿ ಚೆನ್ನಾಗಿ ಖುಷಿಯಿಂದ ಇರ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಇನ್ನು ಎಷ್ಟು ಮಕ್ಕಳು ಮಾಡೋ ಪ್ಲಾನ್ ಇದೆ ನಿಮ್ದು? ಮಕ್ಕಳಂತಲ್ಲ, ನಮ್ ಫ್ಯಾಮಿಲಿ ಹೇಗಿದೆ ಗೊತ್ತಾ, ನಮ್ಮ ಅತ್ತೆ ಪಾಯಿಂಟ್ ನೋಟ್ ಮಾಡಿ ಇದನ್ನ. ಮತ್ತೆ ಒಂದೊಂದ್ಸಲ ಕೇಳ್ಬೇಕು, ಒಂದ್ಸಲ ಕೇಳಿದ್ರೆ ನಂಗೆ ಸಮಾಧಾನ. ಒಂದ್ಸಲ ಕೇಳಿ ಎಷ್ಟು ಮಕ್ಕಳು ಮಾಡ್ಬೇಕು ಅಂತ ಪ್ಲಾನ್ ಅಂದ್ರಲ್ಲ, ಎಷ್ಟು ಪ್ಲಾನ್ ಇದೆ? ನಾನ್ ರೆಡಿ. ಮಕ್ಕಳ ವಿಚಾರ ಅಂತಲ್ಲ, ನಮ್ಮ ಅತ್ತೆಗೊಂದ್ ಆಸೆ ಇದೆ, ಈ ರೀತಿ ಮನೆ ಇರ್ಬೇಕು, ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಈ ರೀತಿ ಇರ್ಬೇಕು. ಅವ್ರದೇ ಆದಂತ ಒಂದ್ ಪುಟ್ಟ ಕನ್ಸಿದೆ. ಆ ಕನ್ಸನ್ನ ನಾವ್ ನನ್ಸ್ ಮಾಡಿ ಇನ್ನೂ 10 ವರ್ಷ ಅಲ್ಲ, ಆದಷ್ಟು ಬೇಗ ನಾವ್ ಅವ್ರ ಕನ್ಸನ್ನ ಈಡೇರಿಸಿ ನಾವೆಲ್ಲರೂ ಖುಷಿಯಿಂದ ಅವ್ರ ರೀತಿ ಇರ್ಬೇಕು ಅನ್ನೋದು, ಅವ್ರ ತತ್ವನ ನಾವು ಪಾಲಿಸ್ಬೇಕು ಅನ್ನೋದು ನಮ್ದು ಒಂದ್ ದೊಡ್ಡ ಆಸೆ. ನಿಮ್ಮ ಫೇವ್ರೆಟ್ ಹಾಲಿಡೇ ಸ್ಪಾಟ್ ಯಾವ್ದು? ಹಾಲಿಡೇ ಸ್ಪಾಟ್ ಬಂದು ನಮ್ಮ ಮನೆನೆ. ಆಕ್ಚುಲಿ ನಮ್ಮ ಮನೆ ಬಿಟ್ಟು ನಾವ್ ಎಲ್ಲಿ ಹೋದ್ರುನು, ನೀವೆಂತ ಮೃಷ್ಟಾನ್ನ ಭೋಜನ ಕೊಟ್ರು, ನೀವೆಂತ ಟೂರಿಸ್ಟ್ ಕಾಶ್ಮೀರಿಗೆ ಕರ್ಕೊಂಡೋದ್ರು, ಹಾಲೆಂಡಿಗೆ ಕರ್ಕೊಂಡೋದ್ರು, ನಮ್ಮ ಮನೇಲಿ ಇರುವಂತ ಕಂಫರ್ಟೇಬಲ್ ನಮ್ಗೆಲ್ಲೂ ಸಿಗೋದಿಲ್ಲ. ಓಕೆ, ಹಾಗಿದ್ರೆ ಈಗ ನಿಮ್ ಯಜಮಾನ್ರು ಬೇರೆ ಯಾವ್ದೋ ಒಂದು ಪ್ಲೇಸ್ ಹೇಳಿದ್ರು, ಅವ್ರಿಗೊಂದು ಫೇವ್ರೆಟ್ ಸ್ಪಾಟ್ ಇದೆ ಅಂತ, ಹಾಲಿಡೇ ಸ್ಪಾಟ್ ಯಾವ್ದು? ಗೆಸ್ ಮಾಡಿ. ಅವ್ರ ಫೇವ್ರೆಟ್ ಸ್ಪಾಟ್ ಅಲ್ಲಿ ನೋಡ್ಬಿಡಿ, ಕ್ಯಾಮ್ರಾ ನೋಡಿ. ಅವ್ರ ಫೇವ್ರೆಟ್ ಸ್ಪಾಟ್ ನಮ್ಮ ಮನೇನೆ. ಅವ್ರಿಗಂತ ಫೇವ್ರೆಟ್ ಸ್ಪಾಟ್ ಯಾವ್ದೂ ಇಲ್ಲ. ವಾವ್, ಆದರ್ಶ ದಂಪತಿಗಳು. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಸಿಟಿ ಸ್ಟುಡಿಯೋ ಬಂದಕ್ಕೆ, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಗುರು ಜೊತೆ ಮಾತಾಡಿದ್ದಕ್ಕೆ. ಸೊ ಹೇಗಿತ್ತು ಈ ಕ್ಷಣಗಳು? ಆಕ್ಚುಲಿ ನನಗೊಂದು ಭಾಳ ಖುಷಿ ಏನಾರಪ್ಪ ಅಂದ್ರೆ, ನಾನು ಇನ್ನ ಸಣ್ಣವಿದ್ದೆ, ಮೇ ಬಿ ನಾನು ಕೇಳ್ತಿದ್ದೆ. ಸೊ ಲವ್ ಗುರು ಏನಿದು ವಾಯ್ಸ್, ನಾನು ಇವಾಗ ಮುಂದೆಗಡೆ ಕುತ್ಕೊಂಡು ಕೇಳುವಂತ ವ್ಯಕ್ತಿ ವಾಯ್ಸು ಭಾಳ ಇಷ್ಟಪಡ್ತಿದ್ದೆ. ಎಷ್ಟು ಚಂದ ಐತಿ ಮನುಷ್ಯನ ವಾಯ್ಸ್, ಅಮರ ಎಷ್ಟು ಚಂದದಾನ, ನೋಡ್ಬೇಕಲ್ಲ ಒಮ್ಮೆರ ಅಂತೇಳಿ. ಬಟ್ ಆ ಸುವರ್ಣ ಅವಕಾಶ ನಂಗೆ ಸಿಕ್ಕೈತಿ. ಐ ಆಮ್ ವೆರಿ ಹ್ಯಾಪಿ ವಿತ್ ನನ್ನ ಫ್ಯಾಮಿಲಿ ಜೊತೆ ನಮ್ಮನ್ನ ಕರ್ಸಿದ್ದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಈ ಲವ್ ಗುರು ಕಾರ್ಯಕ್ರಮ ಎಷ್ಟು ಜನ ಕೇಳ್ತಿದ್ದೀರಿ, ಇನ್ನೂ ಕೇಳ್ರಿ. ಇವಾಗ ಕೆಲವೊಂದು ಬಾಂಡಿಂಗ್, ಸೊ ಸಿಸ್ಟರ್ಸ್ ಬಾಂಡಿಂಗ್ ಆಗಿರ್ಬೋದು, ಲವರ್ಸ್ ಬಾಂಡಿಂಗ್ ಆಗಿರ್ಬೋದು, ಅಮ್ಮ ಅಪ್ಪ ಫ್ಯಾಮಿಲಿ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾರಲ್ಲ. ಸೊ ಹಂಗೆ ಇನ್ನೂ ಹೆಚ್ಚು ತೋರಿಸ್ಲಿ. ಸೊ ನಾವು ಕೂಡ ಕೇಳ್ತಿರ್ತೀವಿ, ನಾಳೆ ನಮ್ಮ ಮಕ್ಕಳು ಕೂಡ ಕೇಳ್ತಿರ್ತಾರ. ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.